ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಬಿಲ್ಗಳಿಗೆ ಹಿನ್ನಡೆಯಾಗಿದೆ. ವಿಧೇಯಕಗಳಿಗೆ ಸಿಕ್ಕಿಲ್ಲ ರಾಜ್ಯಪಾಲರ ಅನುಮೋದನೆ. ಬೆಳಗಾವಿ ಅಧಿವೇಶನದಲ್ಲಿ ಅಂಗೀಕಾರಗೊಂಡಿದ್ದಂತಹ ಬಿಲ್ಗಳಿದು. ದ್ವೇಷ ಭಾಷಣ ವಿಧೇಯಕ, ಅದರಲ್ಲೂ ಬಹಳ ವಿರೋಧ ಇತ್ತು ಬಿಜೆಪಿ ನಾಯಕರದ್ದು. ಅವರೆಲ್ಲ ಆ ಪ್ರತಿಗಳನ್ನು ಹರಿದು ಪ್ರೊಟೆಸ್ಟ್ ಮಾಡಿದ್ರು. ಆದರೂ ಕೂಡ ಸರ್ಕಾರ ಕೇಳಿಲ್ಲ. ಅಲ್ಲಿ ಅಂಗೀಕಾರ ಆಗಿತ್ತು, ವಿಧಾನಸಭೆಯಲ್ಲಿ ಪರಿಷತ್ನಲ್ಲಿ ರಾಜ್ಯಪಾಲರ ಮುಂದೆ ಇತ್ತು. ಆದರೆ ಅಲ್ಲಿ ಎಕ್ಸೆಪ್ಟ್ ಆಗಿಲ್ಲ. ಜೊತೆಗೆ ಒಳ ಮೀಸಲಾತಿದ್ದು ಹಾಗೇ ಇದೆ. ಒಟ್ಟು 3 ಬಿಲ್ಗಳನ್ನು ಈಗ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಹಲವು ವಿಚಾರಗಳ ಬಗ್ಗೆ ಸ್ಪಷ್ಟೀಕರಣ ಕೇಳಿದ್ದಾರೆ ರಾಜ್ಯಪಾಲರು. ದ್ವೇಷ ಭಾಷಣ ಬಿಲ್ ಕುರಿತು ವಿಪಕ್ಷಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ರಾಜಭವನಕ್ಕೂ ತೆರಳಿ ಪ್ರತಿಪಕ್ಷದ ನಿಯೋಗ ದೂರನ್ನು ಕೊಟ್ಟಿತ್ತು. ಇದೀಗ ಈ ಮಸೂದೆಗಳನ್ನು ವಾಪಸ್ ಕಳಿಸಿದ್ದಾರೆ. ಸರ್ಕಾರಕ್ಕೆ ಆದಂಥ ಒಂದು ಹಿನ್ನಡೆ ಇದು ಅನ್ನೋದನ್ನು ನಾವು ಹೇಳಬಹುದು. ಸರ್ಕಾರ ಏನು ಮಾಡುತ್ತೆ ಹಾಗಾದರೆ? ನೋಡಿ, ರಾಜ್ಯಪಾಲರು ಎಲ್ಲದಕ್ಕೂ ಅಂಕಿತ ಹಾಕಬೇಕಂತ ಏನಿಲ್ಲ. ಯಾವ ಪುಸ್ತಕದಲ್ಲೂ ಇಲ್ಲ, ಸಂವಿಧಾನದಲ್ಲೂ ಇಲ್ಲ. ಅವರವರು ವಿವೇಚನೆಗೆ ಬಿಟ್ಟಿದ್ದದು. ಅಳೆದು ತೂಗಿ ಅವರು ಅಂಕಿತವನ್ನು ಹಾಕಬಹುದು. ಈಗ ಇದರಲ್ಲಿ ಸಹಜವಾಗಿ ಮತ್ತೆ ನೋಡಿ ನೆಕ್ಸ್ಟ್ ಶುರುವಾಗುತ್ತೆ, ರಾಜಕೀಯ ಜಿದ್ದಾಜಿದ್ದು ಶುರುವಾಗುತ್ತೆ. ರಾಜ್ಯಪಾಲರು ಯಾರು? ಅವರು BJP ನಾಯಕರು. ಅವರು ನೇಮಕ ಮಾಡಿದ್ದ್ಯಾರು? ಕೇಂದ್ರ ಸರ್ಕಾರ. ಎಲ್ಲ ರಾಜ್ಯಗಳಿಗೆ ನೇಮಕ ಮಾಡೋದು ಕೇಂದ್ರ ಸರ್ಕಾರ. ಸಹಜವಾಗಿ ಬೇಸಿಕಲಿ ಎಲ್ಲ BJP ನಾಯಕರು ಇರ್ತಾರೆ, ಅಥವಾ ಮಾಜಿ CMಗಳು, ಉನ್ನತ ಹುದ್ದೆನ ಅಲಂಕರಿಸಿದಂಥವ್ರು ಇರ್ತಾರೆ. ಬಟ್ ಇಲ್ಲಿ ಪಕ್ಷಾತೀತವಾಗಿ ನಾವು ಮಾತಾಡೋದಾದರೆ ರಾಜ್ಯಪಾಲರು ಒಂದು ಸಾಂವಿಧಾನಿಕವಾದಂಥ ಹುದ್ದೆ. ಆದರೆ ಇದನ್ನು ಯಾಕೆ ತಡೆ ಹಿಡಿದ್ರೆ ಹಾಗಾದರೆ ರಾಜ್ಯಪಾಲರು? ಇದರಿಂದ ಯಾರು ಒತ್ತಡವನ್ನು ಹಾಕಿದ್ದು? ದ್ವೇಷ ಭಾಷಣ ಬಿಲ್ ಬಂದರೆ ಸಹಜವಾಗಿಯೇ ಅದು BJPಗರಿಗೆ ಅನಾನುಕೂಲ ಆಗ್ತಾ ಇತ್ತು. ಆಮೇಲೆ ಕೇಸ್ಗಳನ್ನು ಸುಖ ಸುಮ್ಮನೆ ಹಾಕೋದು, ಬಾಯಿ ಮುಚ್ಚಿಸುವಂತಹ ಪ್ರಯತ್ನಗಳು, ಈ ರೀತಿ ಅವರು ಪ್ರೊಟೆಸ್ಟ್ ಮಾಡ್ತಾ ಬರ್ತಾ ಇದ್ದರು. ಈಗ ವಾಪಸ್ ಕಳಿಸಿದೆ ರಾಜ್ಯಪಾಲರು. ಅದನ್ನು ಮರುಪರಿಶೀಲನೆ ಮಾಡಬೇಕು. ನೋಡಿ ಅದು ಸರಿಯಾಗಿದೆ ಇಲ್ವಾ, ಇನ್ನೊಂದು ಸಲ ಅದನ್ನು ಪರಾಮರ್ಶೆ ಮಾಡಿ ಮತ್ತೆ ವಾಪಸ್ ಕಳಿಸಿ. ಬಟ್ ನಮಗನ್ನಿಸ್ತಾ ಇದೆ ರಾಜ್ಯಪಾಲರು ಈಗ ವಾಪಸ್ ಕಳಿಸಿರ್ಬೋದು, ಸರ್ಕಾರ ಮತ್ತೆ ಅದನ್ನು ಮರುಪರಿಶೀಲನೆ ಮಾಡಿ ಅದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡುತ್ತೆ. ಅಂಕಿತ ಡೆಫಿನೆಟ್ಲಿ ಬಿದ್ದೇ ಬೀಳುತ್ತೆ ರಾಜ್ಯಪಾಲರು. ಇಲ್ಲಿ ಅವರೇನಾದರೂ ಅಂಕಿತ ಹಾಕದೇ ಇದ್ದರೆ ಸಹಜವಾಗಿ ಇದು ರಾಜಕೀಯವಾದಂಥ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ಇಲ್ಲ, ಅವರು ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದಿರಬಹುದು, ಅವರು ಪಕ್ಷಪಾತಿ ಅಥವಾ ಒನ್ ಸೈಡೆಡ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ನಾವು ನೋಡಿದ್ದೇವೆ, ಪಕ್ಕದ ತಮಿಳುನಾಡಲ್ಲಿ ನೋಡಿದ್ದೇವೆ, ರಾಜ್ಯಪಾಲರು ಹಾಗೆ ಸರ್ಕಾರದ ನಡುವಿನ ತಿಕ್ಕಾಟಗಳು ಯಾವ್ಯಾವ ರಾಜ್ಯದಲ್ಲಿ ಇದ್ವು ಅಂಥೇಳಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ 3 ಬಿಲ್ಗಳನ್ನು ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಸರ್ಕಾರಕ್ಕೆ. ಅಂದರೆ ಸಹಜವಾಗಿಯೇ ಇದು ರಾಜಕೀಯ ಸ್ವರೂಪ ಪಡೆದುಕೊಳ್ಳುವಂಥ ಸಾಧ್ಯತೆಗಳಿದೆಯಾ ರಾಜ್ಯಪಾಲರ ಈ ಒಂದು ನಡೆ? ಅದರ ಜೊತೆಗೆ ಸರ್ಕಾರಕ್ಕೆ ಆಗಿರುವಂಥ ಹಿನ್ನಡೆ ಅಂತ ಇದನ್ನ ವಿಶ್ಲೇಷಣೆ ಮಾಡ್ಬೋದಾ? ಹೌದು ಪ್ರಭು, ಸರ್ಕಾರಕ್ಕೆ ಈಗ ಈ 2 ಬಿಲ್ಗಳ ವಿಚಾರದಲ್ಲಿ ತಾತ್ಕಾಲಿಕ ಹಿನ್ನಡೆ ಉಂಟಾಗಿದೆ. ರಾಜ್ಯಪಾಲರ ಅಂಗೀಕಾರಕ್ಕೆ ಅನುಮತಿಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ಕಳಿಸಲಾಗಿದ್ದಂತಹ ಬಿಲ್ಗಳಿಗೆ ಅವರು ಅನುಮೋದನೆಯನ್ನ ಕೊಟ್ಟಿಲ್ಲ. ಪ್ರಮುಖವಾಗಿ ಇರುವಂತಹ 2 ಬಿಲ್ಗಳಲ್ಲಿ ದ್ವೇಷ ಭಾಷಣದ ಬಿಲ್ ಬಹಳ ಮಹತ್ವವನ್ನು ಪಡೆದುಕೊಂಡಿತ್ತು. ಈ ಬಿಲ್ನಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ದ್ವೇಷಪೂರಿತ ಅಥವಾ ಮಾನಸಿಕ ವಿಚಾರದಲ್ಲಿನ ಕೆಣಕುವ ವಿಚಾರಗಳನ್ನ ದ್ವೇಷಪೂರಿತ ಭಾಷಣ ಅಂತ ಬಿಂಬಿಸುವಂತಹ ವಿಚಾರವನ್ನ ಮಾಡಲಾಗಿತ್ತು. ಇದಕ್ಕೆ ಪ್ರತಿಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದವು. ಸದನದ ಒಳಗೂ ಕೂಡ ಇದರ ಬಗ್ಗೆ ತೀವ್ರ ಹೋರಾಟವನ್ನ ಮಾಡಿ ಸಾರ್ವಜನಿಕ ವಲಯದಲ್ಲೂ ಈ ಬಗ್ಗೆ ಅಭಿಪ್ರಾಯ ರೂಪಿಸುವ ಕೆಲಸವನ್ನ ಮಾಡ್ತಾ ಇದ್ವು. ಆದ್ರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಈ ಬಿಲ್ ಅನ್ನ ಸರ್ಕಾರ ಅಂಗೀಕಾರ ಮಾಡಿಕೊಂಡು ರಾಷ್ಟ್ರಪತಿಗಳ ಅಂಕಿತಕ್ಕೆ ಕಳಿಸಿತ್ತು. ಈ ವೇಳೆ ರಾಜ್ಯಪಾಲರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ವಿಷಯಗಳ ಅಧ್ಯಯನದ ಅವಶ್ಯಕತೆ ಇದೆ ಅನ್ನುವಂತ ನೋಟನ್ನ ಮಾಡಿದ್ದಾರೆ. ಆ ನೋಟ್ನ ಹಿನ್ನೆಲೆಯಲ್ಲಿ ಅದನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಯಾವ ಯಾವ ವಿಚಾರಗಳನ್ನ ಯಾವ ಕಾರಣಕ್ಕೋಸ್ಕರ ದ್ವೇಷದ ವಿಚಾರ ಅಂತೇಳಿ ಪರಿಗಣಿಸಬೇಕು, ಸರ್ಕಾರ ನೀಡಿರುವಂತಹ ಅದಕ್ಕೆ ನಿಯಮದ ಕಾರಣಗಳೇನು ಅನ್ನೋದರ ಬಗ್ಗೆ ಪರಿಶೀಲನೆ ನಡೀತಾ ಇದೆ. ಇದರ ಪರಾಮರ್ಶೆ ಆದ ಬಳಿಕ ಅದಕ್ಕೆ ಸೂಕ್ತ ಕಾರಣಗಳನ್ನ ವಿಶ್ಲೇಷಣೆಯನ್ನ ನೀಡಿ ರಾಜ್ಯ ಸರ್ಕಾರ ಪ್ರತಿ ನೋಟನ್ನ ಹಾಕಿದ ಬಳಿಕ ಅದರ ಬಗ್ಗೆ ಮುಂದಿನ ನಿರ್ಧಾರವನ್ನ ಅವರು ತೆಗೆದುಕೊಳ್ತಾರೆ ಅನ್ನುವಂತಹ ವಿಚಾರವನ್ನ ಅವರ ಮಾಧ್ಯಮ ಪ್ರಕಟಣೆ ತಿಳಿಸಿದೆ. ಇದರ ಜೊತೆಗೆ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ಆಗಿರುವ ಗೊಂದಲ ಮತ್ತು ಅದರ ಸ್ಪಷ್ಟೀಕರಣವನ್ನ ರಾಜ್ಯ ಸರ್ಕಾರ ಕೊಟ್ಟಿರುವುದು ಸಮರ್ಪಕ ಅಲ್ಲ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಆ ಬಿಲ್ ಅನ್ನ ಸರ್ಕಾರಕ್ಕೆ ವಾಪಸ್ ಮಾಡಿದೆ. ಇಲ್ಲಿ ಕೊಟ್ಟಿರುವ ನಿರೂಪಣೆಗಳು ಮತ್ತು ವಿಷಯದ ಆಧಾರಿತವಾಗಿರುವ ಉಲ್ಲೇಖಗಳನ್ನ ಮತ್ತೊಮ್ಮೆ ಪರಾಮರ್ಶಿಸಬೇಕು. ಮೀಸಲಾತಿ ವಿಚಾರದಲ್ಲಿ ಈಗಲೂ ಕೂಡ ಒಳ ಮೀಸಲಾತಿಯಲ್ಲಿ ಗೊಂದಲಗಳು ಕಾಣಿಸಿಕೊಳ್ತಾನೆ ಇದೆ. ವರ್ಗ ಮತ್ತು ಕೊಟ್ಟಿರುವಂತಹ ಹಿಂದೆ ಈ ಒಳ ಮೀಸಲಾತಿ ಜಾರಿಗೆ ಇದ್ದಂತಹ ವರದಿ ಸಂಬಂಧ ಏನಿತ್ತು ಅದನ್ನ ಫಾಲೋ ಮಾಡದೇ ಇರುವಂತಹ ವಿಚಾರವು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಇದನ್ನ ಪರಾಮರ್ಶೆ ಮಾಡಿ ಕಳಿಸಿ ಅನ್ನುವಂತಹ ಒಕ್ಕಣಿಕೆಯನ್ನ ರಾಜ್ಯಪಾಲರು ನೀಡಿದ್ದಾರೆ ಅನ್ನುವಂತ ಪ್ರಕಟಣೆ ಕೂಡ ಮಾಹಿತಿಯಲ್ಲಿದೆ. ಸೊ ಹೀಗೆ ರಾಜ್ಯ ಸರ್ಕಾರದ 2 ಪ್ರಮುಖ ಉದ್ದೇಶಿತ ಬಿಲ್ಗಳು
ಆರಂಭಿಕ ಹಂತದಲ್ಲಿ ಅಂಕಿತ ಪಡೆಯುವುದರಲ್ಲಿ ವಿಫಲವಾಗಿರೋದ್ರಿಂದ ಮತ್ತೊಮ್ಮೆ ರಾಜ್ಯಪಾಲರು ಅದನ್ನ ಪುಷ್ಟೀಕರಿಸುತ್ತಾರಾ, ರಾಜಭವನ ಇದಕ್ಕೆ ಒಪ್ಪಿಗೆ ಸೂಚಿಸುತ್ತಾ ಅನ್ನುವಂತ ಪ್ರಶ್ನೆ ಎದುರಾಗ್ತಾ ಇದೆ. ಸರ್ಕಾರ ಇದಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡಬಹುದು ಅನ್ನುವಂತ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ಜೊತೆಗೆ ಈ ವಿಚಾರ ಎರಡೂ ಪಕ್ಷಗಳ ನಡುವೆ ರಾಜಕೀಯವಾದಂತಹ ಹೋರಾಟಕ್ಕೆ ಮತ್ತೊಮ್ಮೆ ನಾಂದಿ ಹಾಡುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಭು. ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.